ಇವಾಗ ಏನು ಮಾಡಲಿ? ನಾನೇ ಬಿಸಿಬೇಳೆ ಬಾತ್ ಮಾಡ್ಲೋ ಇಲ್ಲ ಪ್ರೇಮಿಳನ್ ತಗೋ ಒಂಚೂರು ಈಸ್ಕೊಬರ್ಲೋ? ಏನು ಗೊತ್ತಾಯ್ತಾನೆ ಇಲ್ವಲ್ಲ ನನಗೆ. ಏನು ಮಾಡಲಿ? ಅಯ್ಯೋ, ಇವಾಗ ಯಾರು ಮಾಡ್ಕೊಂಡು ಕೂತ್ಕೋತಾರೋ ಗೊತ್ತಾಗ. ಇವಾಗ ಅದನ್ನೆಲ್ಲ ತರಕಾರಿ ವೆಜಿಟೇಬಲ್ಸ್ ಎಲ್ಲ ಬಿಡಿಸಿ ಕುಯ್ದು ಮಾಡಿ ತರೋಣ ಅನ್ನೋದಕ್ಕೆ ಎಷ್ಟೊತ್ತಾಯ್ತದೆ ಹೇಳು? ಯಪ್ಪ, ನನ್ನ ಕೈಲಾಗಲ್ಲ ಬಿಡು. ಅಯ್ಯೋ, ಇವಾಗ ಹೆಂಗೋ ಪ್ರೇಮಿಳರ ಮನೆ ಒಂಚೂರು ಈಸ್ಕೊಂಡು ತಿನ್ಕೊಂಡ್ರೆ ಮಧ್ಯಾಹ್ನಕ್ಕೆ ಹೆಂಗುವೆ ಶಾಂತಕ ಹೇಳವಳೆ, ಶಾಂತಕ ಮೇಲೆ ತಿನ್ಕೋಬೋದತ್ತಾಗೆ. ನೋಡ್ತೀನಿ, ಹೋಗ್ಬಿಟ್ಟು ಒಂಚೂರು ಹಂಗೆ ಗಿಲೀಟ್ ಮಾಡ್ಕೊಂಡು ಪ್ರೇಮಿಳಂತ ಒಂಚೂರು ಒಂಚಾಕೊಟ್ಟು ಈಸ್ಕೊಂಬರ್ತೀನಿ. ಏನಂತ ಕತೆ ಕಟ್ಲಿ? ಏನು ಐಡಿಯಾನೇ ಗೊತ್ತಾಯಿಲ್ವಲ್ಲ, ಏನು ಮಾಡೋದು ಅಂತಲೇ ಗೊತ್ತಾಯ್ತಲ್ಲ ಹೋಗತ್ತಾಗಿ. ನೋಡಂತಡಿ, ಒಂದು ಚಮ್ ತಗೊಂಡು ಒಯ್ತೀನಿ, ನೋಡೋಣ ಆ ಚೊಂಬ ತುಂಬ ಏನಾರು ಹಾಕೊಡ್ತಾಳ ಅಂತ. ಒಂದು ಚಿಕ್ಕ ಪುಟಾಣಿ ಚೊಂಬ ತಗೊಂಡು ಒಯ್ತೀನಿ, ನೋಡೋಣ ಎಷ್ಟು ಕೊಡ್ತಾಳೆ ಅಂತ. ಚಮ್ ತುಂಬ ಕೊಟ್ಟರೆ ಸಾಕು ಅವಳು. ಈ ಪಾದ ತುಂಬ ಕೊಟ್ಬಿಟ್ರೆ ನನಗೆ ನಮ್ಮ ಮನೆಯವ್ರಿಗೆ ಇಬ್ರಿಗೂ ಆಯ್ತದತ್ತಾಗಿ. ನೋಡ್ತೀನಿ, ಹೋಗಿ ಕೇಳ್ತೀನಿ ಅವಳನ್ನ, ಏನಂತಾಳೋ ಏನೋ ಗೊತ್ತಿಲ್ಲ. ನೋಡೋಣ, ಟ್ರೈ ಮಾಡಿದ್ರೆ ಏನೂ ತಪ್ಪಿಲ್ಲ ಅಲ್ವಾ? ಹೋಗ್ಬಿಟ್ಟು ಕೇಳ್ಬಿಟ್ಟು ಬರ್ತೀನಿ. ಪ್ರಮಿಳಾ, ಪ್ರಮಿಳಾ, ಒಳಗಡೆ ಇದೆಯೇನೇ ಪ್ರಮಿಳಾ? ಅದೇ ಅನ್ಕೊಂಡೆ, ಬೇವಸಿ ಲಕ್ಷ್ಮಿ ಯಾಕೆ ಇಷ್ಟತಾರು ಬರಲಿವಲ್ಲ ಅಂತ. ನೋಡು, ಕಡೆಗೂ ಬಂದೇ ಬಿಟ್ಲು. ಏನು ಮಾಡೋಣ? ನನ್ನ ಪ್ರಕಾರ ಅವಳು ಬಂದಿರೋದೇ ಬಿಸಿಬೇಳೆ ಬಾತು ನನ್ನ ಹತ್ರ ಕೇಳೋಕ್ಕೆ ಅಂತಲೇ ಬಂದವಳೆ. ಏನು ಹೇಳಿ ಅವಳಿಗೆ? ಏನಾದ್ರು ಮಾತಾಡಲು ಸುಮ್ಮನೆ ಬಿಡಣೆ, ಸುಮ್ಮನೆ ಕೂಗ್ಬಿಟ್ಟು ಹೊಟ್ಟೆಗಳೇನೋ. ಅವಳಿ ಕೇಳಿ ಬಂದ್ಬಿಟ್ಟ ಮೇಲೆ ಏನು ಮಾಡಲಿ, ಏನು ಮಾಡೋಣ ಅಂತಲೇ ಗೊತ್ತಾಯ್ತದಲ್ಲಪ್ಪ. ದೇವರೇ ಭಗವಂತ, ಏನಾರು ಒಂದು ದಾರಿ ತೋರಪ್ಪ. ಪ್ರಮಿಳಾ, ಏನು ಮಾಡ್ತಾ ಇದೆಯೇ? ಮಾತೇ ಆಡ್ತಾ ಇಲ್ಲ ಪ್ರಮಿಳಾ. ಪ್ರಮಿಳಾ, ಯಾರು ಬಂದೇ ಇರಕ್ಕ? ಯಾರು? ಓ ಲಕ್ಷ್ಮಕ್ಕ, ಇದ್ಯಾಕೆ ಲಕ್ಷ್ಮಕ್ಕ ಚಂಬಿಟ್ಕೊಂಡ್ ಬಂದಿದ್ದೀನಿ ನಮ್ಮ ಮನೆ ಗಂಟ? ಇದು ಶಂಕರಪ್ಪ ತಂದು ಕೊಡ್ತೆ ಬೂಂದಿ ಚಚ್ಚವ. ಇವ್ ನಮ್ಮ ಮನೆ ಅಪ್ಪನು ಬರಲಿಲ್ಲ, ತತ್ತ ಬೂಂದಿ ಚಚ್ಚವ. ಅಯ್ಯೋ ಇಲ್ಲ, ಇನ್ನೂ ಇಲ್ಲ ಕಣ್ ಪ್ರಮಿಳಾ, ಅಂಗಡಿ ಹತ್ರ ಹೋಗಿ ಇನ್ನೂ ಬಂದಿಲ್ಲ, ಬರ್ತಾರೇನೋ. ಅದೇ ನಾನು ಸ್ವಲ್ಪ ಅದು ಬಿಸಿಬೇಳೆ ಬಾತ್ ಹೆಂಗ್ ಮಾಡೋದು ಅಂತ ಕೇಳ್ಕೊಂಡೋಗೋಣ ಅಂತ ಬಂದೆ ಕಣೆ ಪ್ರಮಿಳಾ. ಏನಕ್ಕ ಲಕ್ಷ್ಮಕ್ಕ, ನಿನ್ಗಿಂತ ಚೆನ್ನಾಗಿ ಮಾಡೋಣ ಅಡುಗೆ ನಾನು. ಅಯ್ಯೋ, ನೀನು ಸೂಪರಾಗಿ ಮಾಡ್ತಿದ್ದಿ ಅಡುಗೆನ. ಆಳಂತ ಬಂದಾಗೆಲ್ಲ ನಾನು ಬಿಸಿಬೇಳೆ ಬಾತ್ ಮಾಡಿದೆ, ಅದು ಮಾಡಿದೆ, ಇದು ಮಾಡಿದೆ ಅಂತ ಎಲ್ಲಾರ ತಾವು ಹೇಳ್ತಿದ್ದಿ. ನನ್ನ ಹತ್ರ ಕೇಳಕ್ಕೆ ಬಂದಿದ್ಯಲ್ಲಕ್ಕ ನೀನು, ಇದೇನಕ್ಕ? ಅಯ್ಯೋ, ಆ ಥರ ಅಲ್ಲ ಪ್ರಮಿಳಾ, ನಾನು ಮಾಡ್ತೀನಿ. ಬಟ್ಟು ಅದು ನೀನು ಹೆಂಗೆ ಮಾಡಿದ್ಯಾ, ಯಾವ ಥರ ಮಾಡ್ತೀಯ ಅಂತ ಕೇಳ್ಕೊಂಡು ಹೋದ್ರೆ ಏನಾದ್ರು ಹೊಸ ಥರ ಮಾಡ್ಬೋದು ಅಂತ ಕೇಳೋಣ ಅಂತ ಬಂದೆ ಕಣೆ ಪ್ರಮಿಳಾ. ನಾನು ಇನ್ನೇನು ಹೊಸ ಥರ ಮಾಡೋಣಕ್ಕ? ಅನ್ನ ಹಾಕ್ತೀನಿ, ಬೇಳೆ ಹಾಕ್ತೀನಿ, ತರಕಾರಿ ಹಾಕ್ತೀನಿ, ಮಸಾಲೆ ಹಾಕ್ತೀನಿ, ಕೂಗಿಸ್ತೀನಿ ಅಷ್ಟೇ. ಇನ್ನೇನು ಮಾಡೋಣ? ನಾನೇನು ಕೈ ಕೂಡಿ ಇಳಿಬಿಟ್ಟಾನೆ? ಅಲ್ಲ, ನೀನು ಯಾವ ಥರ ಮಾಡ್ತೀಯಾ ಅಂತ ಟೇಸ್ಟ್ ಮಾಡಬೇಕು ಅಂತ ಕಣೆ ಪ್ರಮಿಳಾ. ಸ್ವಲ್ಪ ಇದ್ರೆ ಹಾಕೊಡ್ತೀಯಾ, ಟೇಸ್ಟ್ ನೋಡ್ತೀನಿ. ಅಲ್ಲ, ನಾನು ಮಾಡೋದು ನನಗೆ ರುಚಿ ಅನ್ಸೋದೇ ಇಲ್ಲ ಕಣೆ ಪ್ರಮಿಳಾ, ಅದು ಯಾಕೆ ಅಂತ ಗೊತ್ತಿಲ್ಲ. ನೀನು ಮಾಡೋದು ಯಾವ ಥರ ಇದೆ ಅಂತ ಅಂದ್ಬಿಟ್ಟು ನೋಡ್ತೀನಿ. ಸ್ವಲ್ಪ ಇದಕ್ಕೆ ಹಾಕ್ಕೊಡೆ, ನಾನು ಮಾಡ್ತೀನಲ್ಲ, ಬೇಕಾದ್ರೆ ನೀನು ಕೊಡ್ತೀನಿ. ನೀನು ನಂದನ್ನು ಟೇಸ್ಟ್ ಮಾಡಿವಂತೆ. ನೀನು ಇವಾಗ ನಿಂದು ಮಾಡಿದ್ಯಲ್ಲ, ಅದನ್ನು ಸ್ವಲ್ಪ ಕೊಡೆ, ಟೇಸ್ಟ್ ಹೆಂಗಿದೆ ಅಂತ ನೋಡ್ತೀನಿ. ಏನಪ್ಪ ಮಾಡಲಿ ಇವಾಗ? ಯಾಕೆ ಪ್ರಮಿಳಾ ಸುಮ್ಮನೆ ನಿಂತ್ಕೊಂಡೆ? ಸ್ವಲ್ಪ ಕೊಡೆಯಮ್ಮ, ನಾನು ಇವತ್ತು ಬಿಸಿಬೇಳೆ ಬಾತ್ ಮಾಡ್ತೀನಲ್ಲ, ನೀನು ತಂದು ಕೊಡ್ತೀನಿ, ನೀನು ಟೇಸ್ಟ್ ನೋಡಿವಂತೆ. ನಾನು ಮಾಡೋದು ನನಗೆ ಒಂದೊಂದ್ಸಲ ಇಷ್ಟನೇ ಆಗಲ್ಲ ಕಣೆ ಪ್ರಮಿಳಾ, ಅದಕ್ಕೆ ನೀನು ಹೆಂಗೆ ಮಾಡಿದ್ಯಾ ಅಂತ ನೋಡಬೇಕು ಅಂತ ಅಷ್ಟೇ. ಅಯ್ಯೋ ಅಕ್ಕ, ನಿನ್ಗಿಂತ ಚೆನ್ನಾಗಿ ಮಾಡೋಣ ನಾನು. ನೀನಾರ ಅದಂತೆ ಇದಂತೆ ಅಂತ ಹಾಕಿ ಚೆನ್ನಾಗಿ ಮಾಡ್ತಿದ್ದಿ. ನಾನೇನು ಚೆನ್ನಾಗಿ ಮಾಡೋಣಕ್ಕ? ನಾನು ಮಾಡುತ್ತಿದ್ಯಕ್ಕ ನೀನು? ಅಯ್ಯೋ ಪ್ರಮಿಳಾ, ನೀನು ಹಿಂಗಂತ ಇದೆಯಾ? ಯಶೋದಕ್ಕ, ಸುಶೀಲಕ್ಕ ಎಲ್ಲರೂ ಪ್ರಮಿಳಾ ಅಡುಗೆ ಚೆನ್ನಾಗಿ ಮಾಡ್ತಾಳೆ ಅಂತ ಹೇಳ್ತಾರೆ. ನೀನು ನೋಡಿದ್ರೆ ಹಿಂಗೆ ಹೇಳ್ತೇವೆ ಪ್ರಮಿಳಾ. ಸ್ವಲ್ಪ ಹಾಕೊಡು, ನೋಡೋಣ ಹೆಂಗಿರುತ್ತೆ ಅಂತ. ಟೇಸ್ಟ್ ಮಾಡಿ ನೋಡ್ತೀನಲ್ಲ, ಗೊತ್ತಾಗುತ್ತೆ ಅವಾಗ. ನೀನು ಹೆಂಗೆ ಮಾಡ್ತೀಯಾ, ನಂತರನೇ ಮಾಡ್ತೀಯಾ ಇಲ್ಲ ಹೆಂಗೆ ಮಾಡ್ತೀಯಾ ಅಂತ ಗೊತ್ತಾಗುತ್ತೆ ಅವಾಗ ನನಗೆ. ಅಯ್ಯೋ, ಈ ಆಸಾಮಿ ಏನು ಕೊಡದೆ ಹೋಗೋ ಥರ ಕಾಣಲ್ಲ. ನೀನೇನು ಮಾಡೋಕ್ಕಾಗುತ್ತೆ? ಒಸಿ ಕೊಟ್ಟು ಕಳಿಸ್ತೀನಿ. ಸರಿ ಕಣಕ್ಕ, ಇಲ್ಲಿ ಹಾಕೊಡ್ತೀನಿ. ತುಂಬ ಎಲ್ಲ ಹಾಕ್ಬಿಡ ಪ್ರಮಿಳಾ, ಸ್ವಲ್ಪನೇ ಹಾಕು ಆಯ್ತಾ? ಕಂಟ ಇದೆಯಲ್ಲ, ಇಲ್ಲಿವರೆಗೂ ಬರೋ ಥರ ಹಾಕು. ಇಟ್ಕೊಂಡು ಹೋಗೋದು ಸರಿಯಾಗುತ್ತೆ. ತುಂಬ ಹಾಕ್ಬಿಟ್ರೆ ಚೆಲ್ಕೊಂಡು ಹೋಗ್ಬೇಕಾಗುತ್ತೆ, ಸರಿನಾ? ಈ ಟೀ ತಪ್ಪಲಿಲ್ಲಕ್ಕ, ಬರೀ ಚಿಕ್ಕು ತಾನಿದ್ದು ಬಿಡಕ್ಕ. ಇಷ್ಟು ಚಿಕ್ಕದ್ರಲ್ಲಿ ತುಂಬ ಕೊಟ್ಟರೆ ನಾನು ನನ್ನ ಮಕ್ಳಿನ ಏನು ತಿಂದವಕ್ಕ ನಾವು? ಇಲ್ಲಿ ಹಾಕೊಡ್ತೀನಿ. ಏನು ಮಾಡೋಕ್ಕಾಗತ್ತು? ಹೊಸ್ಕೊಂಡು ಹಬ್ಬದ ದಿನ ಬಂದಿದ್ದೀ, ನಿಮ್ಗಿಲ್ಲ ಅನ್ನೋಕ್ಕಾಗತ್ತೆ ತತ್ತ. ನಾನು ಮಾಡ್ತೀನಲ್ಲ ಪ್ರಮಿಳಾ, ಅವಾಗ ನಾನು ಇದು ತುಂಬ ತಂದು ನಿನ್ನ ಕೊಡ್ತೀನಿ, ನೀನು ಟೇಸ್ಟ್ ಮಾಡಿ ನೋಡಿ ಹೆಂಗಿದೆ ಅಂತ. ನಾನಂತೂ ವಾವನ ಥರ ಮಾಡ್ತೀನಿ ಬಿಸಿಬೇಳೆ ಬಾತು, ಗೊತ್ತಾ ನಿನಗೆ? ಈ ವಾವನ ಥರ ಮಾಡಿದ್ರೆ ನಮ್ಮ ಮನೆ ಕಟ್ಕೊ ಬಂದೆ ನೀನು. ಮತ್ತೆ ನಿಮ್ಮಲ್ಲ ನೀನು ವಾವನ ಥರ ಮಾಡ್ಕೊಂಡು ತಿನ್ಬೇಕು ತಾನೇ? ಅಲ್ಲ, ಪ್ರಮಿಳಾ ಮಾಡಬೇಕು ಅಂದ್ಕೊಂಡೆ, ಬಟ್ ಒಂದೊಂದ್ಸಲ ಅದು ನೀಟಾಗಿ ಬರೋದೇ ಇಲ್ಲ. ಒಂದೊಂದ್ಸಲ ಚೆನ್ನಾಗಿ ಬರುತ್ತೆ, ಒಂದೊಂದ್ಸಲ ಚೆನ್ನಾಗೇ ಬರಲ್ಲ. ಅದಕ್ಕೆ ನೀನು ಯಾವ ಥರ ಮಾಡ್ತೀಯಾ, ಏನು ಹೆಂಗೆ ಮಾಡಿದ್ಯಾ ಅಂತ ನೋಡಿಕೊಂಡು ಟೇಸ್ಟ್ ನೋಡ್ಕೊಂಡೋಗೋಣ ಅಂತ ಬಂದೆ ಕಣೆ ಪ್ರಮಿಳಾ. ಸ್ವಲ್ಪ ಹಾಕ್ಕೊಡು, ಹೊರಡ್ತೀನಿ. ನಿಮ್ಮ ಅಣ್ಣ ಬರ್ತಾರೆ, ಬುರಿ ಚುಚ್ಚಿ ತರ್ತಾರಲ್ಲ, ಹಾಕೊಂಡು ತಿನ್ನೋಕೆ ಸರಿಯಾಗುತ್ತೆ. ಸ್ವಲ್ಪ ಹಾಕ್ಕೊಡೆ. ಸರಿ ಕಣಕ್ಕೆ, ಆಯ್ತು, ಇಲ್ಲೇ ನಿಂತಿರು, ತಗೊಬಂದು ಕೊಡ್ತೀನಿ. ಹೇಳ್ಮಗ್ಲಿ ಯಾನ ಸೌತಿ ಮಕ್ಕ ನೋಡಿದ್ನೋ ಕಾಣೆ ನಾನು ಇವತ್ತು. ಇವಳು ಬಂದು ನಮ್ಮ ಮನೆ ತಗ ಬಂದು ನಾನು ಮಾಡಿದ ಅಡುಗೆ ತಗೊಳ್ಳೋಂಗಾಯ್ತು. ಕೊಡಲ್ಲ ಅಂತ ಹೇಳೋಕ್ಕೂ ಆಗಲ್ಲ, ಬಿಡಲ್ಲ ಅಂತ ಹೇಳೋಕ್ಕೂ ಆಗಲ್ಲ. ಮನೆ ತಗ ಬಂದಾಗ ಒಂದು ಊಟ ಹಾಕಿಲ್ಲ ಅಂತಾನೆ ಶಿವಮೆಚ್ಚನೆ ಕೊಟ್ಟು ಕಳ್ತೀನಿ. ತಿನ್ಸ ಇಲ್ಲಿ ಅಪ್ಪ ಭಗವಂತ. ಹೆಂಗೋ ಇವತ್ತು ಅಂತೂ ಇಂತೂ ಪ್ಲ್ಯಾನ್ ಮಾಡಿ ಪ್ರಮಿಳನ ಮನೇಲಿ ಗಿಟ್ಟಿಸ್ಕೊಂಡೆ. ಮಧ್ಯಾಹ್ನ ಶಾಂತಕ್ಕನ ಮನೇಲಿ
ಅಯ್ಯೋ ಹೆಂಗೋ ಮಾಡತ್ತಾಗ ಅವಳನ್ನ ಡಿಲೀಟ್ ಮಾಡ್ಕೊಂಡು ಸಾಂಬಾರ್ ಇಸ್ಕೊ ಬಂದ್ಬಿಟ್ಟು ಸಂಡೆ ಊಟನ ಮುಗಿಸ್ಬಿಡ್ಬೇಕು. ಯಾರು ಅಡುಗೆ ಮಾಡೋರು ಯಪ್ಪ, ಅಡುಗೆ ಮಾಡಕ್ಕೆ ಆಗಲ್ಲ ನನ್ನ ಕೈಲಿ. ಹೋಗತ್ತಾಗಿ ತಗೊಳಕ ರಸ್ಮಕ, ನೋಡು ತಿನ್ಬಿಟ್ಟು ಹೆಂಗಿದ್ದತ್ತು ಅಂತ ಹೇಳು ನೋಡೋಣ. ನಿನ್ನಷ್ಟು ಚೆನ್ನಾಗಿ ಮಾಡಕ್ ಬರಲ್ಲ, ಏನೋ ತಕ್ಕ ಮಟ್ಟಿಗೆ ಮಾಡಿದೀನಿ, ನೋಡ್ಬಿಟ್ಟು ಹೇಳು ಹೆಂಗದೆ ಅಂತ. ತುಂಬ ಥ್ಯಾಂಕ್ಸ್ ಕಣೆ ಪ್ರಮೀಳ. ನೋಡ್ಬಿಟ್ಟು ಟೇಸ್ಟ್ ನೋಡ್ಬಿಟ್ಟು ಹಿಂಗಿದೆ ಅಂತ ಹೇಳ್ತೀನಿ ಆಯ್ತಾ. ನಾನು ಟೇಸ್ಟ್ ನೋಡ್ಬಿಟ್ಟು ಯಾವ ಥರ ಇದೆ ಅಂತ ನಿಮಗೆ ಹೇಳ್ತೀನಿ. ಆ ಉಪ್ಪು ಖಾರ ಎಲ್ಲ ನೋಡ್ಬಿಟ್ಟು ಹೇಳ್ತೀನಿ, ಏನೇನು ಜಾಸ್ತಿ ಇದೆ ಏನೇನು ಕಮ್ಮಿ ಇದೆ ಅಂತ ಹೇಳ್ತೀನಿ ಆಯ್ತಾ. ಸರಿ, ನಾನು ಇನ್ನು ಹೊರಡ್ತೀನಿ. ನಿಮ್ಮ ಅಣ್ಣ ಬರ್ತಾರೆ, ಬುಂದಿ ಜೊತೆ ತರ್ತಾರೆ, ನೋಡೋಣ. ಅಸಲು ನಾನು ಸ್ವಲ್ಪ ಪ್ರಿಪ್ರೇಷನ್ ಮಾಡಿ ನಿಮ್ಗೂ ಕೊಟ್ಟು ಕಳಿಸ್ತೀನಿ ಆಯ್ತಾ. ಅಕ್ಕ ನನಗೇನು ಕೊಟ್ಟು ಕಳ್ಸೋದೇನು ಬೇಡ, ನೀನು ತಿನ್ನು ಚೆನ್ನಾಗಿರೋದ ನೋಡ್ಬಿಟ್ಟು ಹೇಳು. ಸರಿ ಕಣ್ ಪ್ರಮೀಳ, ನಾನು ಬರ್ತೀನಿ. ಹೆಂಗೋ ಅಪ್ಪ ಉಳ್ಳಿನ ಸ್ವಲ್ಪ ಡಿಲೀಟ್ ಮಾಡ್ಕೊಂಡು ಬಿಸಿಬೇಳೆ తీసుకుಬಂದು ಮಡಗಿದ್ದೀನಿ. ಇವನ್ ಬೇರೆ ನಮ್ಮ ಮನೆಯಪ್ಪ ಬರ್ಲಿವಲ್ಲ, ಎಲ್ಲೋದ್ನ ಕಾಣೆ. ಬಂದಿದ್ರೆ ಆತಾಗೆ ಬಿಸಿಬೇಳೆ ಬಾತ್ ತಿನ್ಬಿಟ್ಟು ಸಂತಕರ ಮನೆ ತಕ್ಕ ಹೋಗ್ಬೋದಾಗಿತ್ತು. ಎಲ್ಲೋಗಿದ್ದಮ್ಮಿ? ನಾನು ಬೂನಿ ಜೊತೆ ತಂದು ಮಾಡ್ಬಿಟ್ಟು ಮನೆ ಒಳಗೆಲ್ಲ ಹುಡುಕ್ತೀನಿ, ಎಲ್ಲೂ ಇರ್ಲಿಲ್ಲ. ಎಲ್ಲೋಗಿದ್ದೆ ನೀನು? ನಾನೆಲ್ಲೋಗಿದ್ದೆ, ಇಲ್ಲ ಇದ್ನಲ್ಲ. ಎಲ್ಲಿದ್ದೆ? ನಾನು ಅಡುಗೆ ಮನೆಯಲ್ಲ ಹುಡುಕಿದ್ದೀನಿ, ಬಿಸಿಬೇಳೆ ಬಾತ್ ಮಾಡೋಳೇನೋ ಅಂತ ಅಂದ್ಬಿಟ್ಟು. ಎಲ್ಲ ಕುಕ್ಕರು ಖಾಲಿ ತೊಳೆದು ದಬ್ಬಾಕಿದೆಯಲ್ಲನೂ. ಎಲ್ಲಾಗಿ ಬಿಸಿಬೇಳೆ ಬಾತ್ ಇಲ್ಲ? ಹೊಟ್ಟೆ ಬೇರೆ ಕಾಳ ತಾಳ ಆಗ್ತದೆ. ತಗಬ ಇಲ್ಲ ಬಿಸಿಬೇಳೆ ಬಾತು. ಅಯ್ಯೋ ಆಯ್ಕ ಬಂದು ಕೊಡ್ತೀನಿ ನೀರು. ಇದು ಯಾಕೆ ಹಿಂಗ್ ಮಾಡಿ ನೀನು ಕೈಕಾಲು ತೊಳ್ದ? ಇನ್ನೇನು ಕೈಕಾಲು ತೊಳೆಯನ? ಒಂದು ಬೆಳಿಗ್ಗೆ ಹೊರ್ಕೊಂಡೋಗಿರ್ಲಿಲ್ವೇ? ಇನ್ನೇನು ಸ್ನಾನ ಮಾಡ್ತೀನಿ. ಎಡೆ ಇಕ್ಕೋದಕ್ಕೆ ಸ್ನಾನ ಮಾಡ್ಕೊಂಡು ರೆಡಿ ಆಯ್ತೀನಿ. ತಟ ಎಲ್ಲ ಕೆಲಸ ಮಾಡ್ಕೊ, ಎಡೆ ಇಕ್ಬಿಡೋಣ. ಏನ್ ಹಿಡಿಯ? ಯಾರ್ಗೆ ಎಡೆ ಇಕ್ಕಾರು? ಇದೇನು ಹಿಂಗ್ ಮಾತಾಡ್ತಾ ಇದೆಯಲ್ಲ ನೀನು? ಓ ಆಲೆ ಮರ್ತ್ಬಿಟ್ಟಿದ್ಯಾ? ಯಾವ ಪಡೆ ಕೆತ್ತಿದ್ದಕ್ಕೆ ನೀನು ಇವತ್ತ? ಯಾಕಾಗಿ ಹಿಂಗೆ ಆಡ್ತಾ ಇದೆಯಲ್ಲ? ದೀಪಾವಳಿ ಹಬ್ಬದಿನ ಎಡೆಕಿಲ್ಲಗಿ ಇಲ್ಲಿ ಎಡೈಕಿ ನಮ್ಮ ಅವ್ವಂಗೆ ನಮ್ಮ ಅಪ್ಪಂಗೆಲ್ಲ ಎಡೆಕಿಲ್ವೇ? ಇದ್ಯಾಕೆ ಹಿಂಗೆ ಆಡ್ತಾ ಇದೆಯಲ್ಲ? ಅಯ್ಯೋ ಮರ್ತೆ ಹೋಗದೆ ನೋಡಿ, ಎಡೆ ಇಕ್ಬೇಕು ಅನ್ನೋದೇಯ ನನ್ಗೆ. ಅಯ್ಯೋ ಈಗ ಎಡೆಗೆ ಬೇರೆ ಅಡುಗೆ ಮಾಡ್ಬೇಕೆ ನಾನು? ಅಯ್ಯೋ ಶಿವನೇ ಕೆಟ್ಟೆ ಹೋಗತ್ತಾಗಿ. ಯಾರು ಒಬ್ಬಟ್ಟು ವಡೆ ಎಲ್ಲ ಬೇಯಿಸ್ಕೊಂಡು ಕುತ್ಕೊಳ್ಳೋರು? ಅಯ್ಯೋ ಹೋಗಪ್ಪ ಅತ್ತಾಗೆ. ಅಯ್ಯೋ ಹೋಗತ್ತಾಗಿ. ನಾನ್ ಬೇರೆ ಪಿರ್ಲೆ ಮಾಡ್ಕೊಂಡಿದ್ದೆ, ಇವಾಗ ನೋಡೋದೆ ನೀನ್ ಬೇರೆ ಹಿಂಗಂತೀಯಲ್ಲಪ್ಪ. ಎಡೆ ಇಕ್ಲೇಬೇಕಾ? ಓಯ್ ಯಾಕೆ ಹಿಂಗೆ ಮಾತಾಡ್ತಾ ಇದೆಯಲ್ಲ? ಎಡೆಕಿಲ್ವೇ? ನಮ್ಮ ಅವ್ವಂಗೂ ನಮ್ಮ ಅಪ್ಪಂಗೂ ಹಿರಿಯತ್ರಿಗೆ ಹೊಸ್ಕೊಂಡು ಹಬ್ಬದಲ್ಲಿ. ಓಹೋ ಎತ್ಕೊಬಿಟ್ಟಿದ್ದೆ ಕಣ ನಿನ್ನ. ಹೋಗಿ ತಡ್ಕತ್ತದೇನು ಕೆಲಸ ಮಾಡ್ಕೊ. ಓ ಮುಸಂದೆ ಹೊತ್ತು ಎಡೆಯಕನ ಎಡೆ ಇಕ್ಬಿಟ್ಟು ಪಟಾಕಿ ಗಿಟಾಕಿ ಮಾಡ್ಕೊಳ್ಳೋಣ. ತಂದಿದ್ದೆ ಎಲ್ಲ ಹುಡುಗರು ಬರ್ತೀನಿ ಅಂದ್ರು. ನಿಮ್ಮ ಅಪ್ಪಂಗೆ ಫೋನ್ ಮಾಡಿದ್ದೆ, ಹುಡುಗರನ್ನ ಬಸ್ ತೋರಿಸುವಾಗ ಬಸ್ತೆ ಉಳಿಸ್ಕೊತೀನಿ ಅಂತ ಹೇಳಿದ್ದೀನಿ. ಹುಡುಗರು ಬರ್ತಾವ ಕಣ, ತಡ್ಕತ್ತದೇನು ಮಾಡೋಡೋಗು. ಓ ಈಗ ಬರ್ಬಾರ್ದು ಬರೋನೆ. ಆ ಹುಡುಗರ ಮಕ್ಕಳನ್ನೆಲ್ಲ ಯಾಕಾಗಿ ಹೇಳ್ದೆ? ಅಯ್ಯ ನಾನು ಹೇಳಿರ್ಲಿಲ್ವಾ? ಅಲ್ಲೇ 2 ಸಲ ರಜಾ ಕಳ್ಕೊಂಡ್ ಬರ್ತಿರ್ಲಿಲ್ವ ಹುಡುಗರೆಲ್ಲ ಯಾಕೆ ಬೇಕಾಗಿತ್ತು? ಅಯ್ಯ ಹೋಗು. ನೋಡು ಹೊಸ್ಕೊಂಡ್ ಹಬ್ಬ ದಿನ ಧೂಪ ಹಾಕಿಲ್ವೇ ಐಕ್ಳು? ಅಯ್ಯೋ ಹೋಗತ್ತಾಗೆ. ಯಾರಪ್ಪ ಇವಾಗ ಅಡುಗೆ ಮಾಡಿ ಸಾಯರು? ಅಯ್ಯೋ ಏನ್ ಮಾಡೋಣ, ಮಾಡ್ತೀನಿ, ಮಾಡಿ ಸಾಯ್ಬೇಕು. ಇನ್ನೇನು ಅನಿವಾರ್ಯ. ಶಾಂತಕ್ಕನ ಮನೆಗೆ ಹೋಗಂಗಿಲ್ಲ, ಯಶಂತಕ್ಕನ ಮನೆಗೆ ಹೋಗಂಗಿಲ್ಲ, ಪ್ರಮಿಳದ ಮನೆಗೆ ಹೋಗಂಗಿಲ್ಲ. ನಾನೇ ಮಾಡಿ ಸಾಯ್ಬೇಕು. ಮಾಡ್ತೀನಿ. ಸರಿ ಆಯ್ತು, ಹೋಗು. ಹೋಗಿವ ತಗೋಬಾ. ಕತೆ ಏನಾದ್ರು ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು.